ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮೌನಿ ಅಮಾವಾಸ್ಯೆ ನಾಳೆ. ಈ ಶುಭ ಮುಹೂರ್ತ ಯಾವುದು, ಈ ದಿವಸ ಪೂಜಾ ವಿಧಾನ ಏನು ಮತ್ತು ಮಹತ್ವ ಏನು, ಅದರ ನಿಯಮಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. 2026ರ ಮೊದಲ ಅಮಾವಾಸ್ಯೆ ನೋಡ್ರಿ, ಇದು ಮೌನಿ ಅಮಾವಾಸ್ಯೆ. ಈ ಅಮಾವಾಸ್ಯೆನ ಪುಷ್ಯ ಅಮಾವಾಸ್ಯೆ ದಿವಸ ಬಂದಿದೆ. ಈ ಅಮಾವಾಸ್ಯೆ ತಿಥಿಯ ಹೆಸರೇ ಸೂಚಿಸುವಂತೆ ಈ ದಿನ ನೋಡ್ರಿ ಮೌನವಾಗಿರೋದಕ್ಕೆ ಹೆಚ್ಚಿನ ಒಂದು ಮಹತ್ವ ಐತಿ. 2026ರ ಈ ಮೌನಿ ಅಮಾವಾಸ್ಯೆ ಪೂಜೆಗೆ ಶುಭ ಮುಹೂರ್ತ ಯಾವುದು ಮತ್ತು ಮೌನಿ ಅಮಾವಾಸ್ಯೆ ದಿನ ಪೂಜೆ ಪಿತೃತರ್ಪಣ ಮಾಡೋದು ಹೇಗೆ, ಮಹತ್ವ ಏನು, ಮಂತ್ರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಿಂದೂ ಧರ್ಮದಲ್ಲಿ ನೋಡ್ರಿ ಅಮಾವಾಸ್ಯೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಐತಿ. ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ದಿನ ಅಂತಲೇ ಪರಿಗಣನೆ ಮಾಡ್ತಾರೆ. ಮತ್ತು ಈ ದಿನ ಜನರು ವಿವಿಧ ಆಚರಣೆಗಳನ್ನು ಮಾಡ್ತಾರೆ ಮತ್ತು ತಮ್ಮ ಪೂರ್ವಜರನ್ನು ಕೂಡ ಅವರು ಗೌರವಿಸ್ತಾರೆ, ಪೂಜಿಸ್ತಾರೆ. ಪ್ರತಿಯೊಂದು ಅಮಾವಾಸ್ಯೆ ತಿಥಿ ನೋಡ್ರಿ ಅನನ್ಯ ಮತ್ತು ಪವಿತ್ರತೆ ಅಂತಲೇ ಪರಿಗಣನೆ ಮಾಡ್ತಾರೆ. ಆದರೆ ಕೆಲವು ಅಮಾವಾಸ್ಯೆ ತಿಥಿಗಳು ಏನಪ್ಪ ಅಂತಂದರೆ ನಮ್ಮ ಹಿಂದಿನ ಪಾಪಗಳು ಮತ್ತು ಪಿತೃದೋಷಗಳನ್ನು ಸಹ ತೆಗೆದು ಹಾಕುವಂಥ ಒಂದು ಶಕ್ತಿಶಾಲಿ ತಿಥಿಗಳು ಅಂತ ನಂಬಿಕೆ ನೋಡ್ರಿ. ಈ ನಿರ್ದಿಷ್ಟ ದಿನದಂದು ಏನಪ್ಪ ಅಂದರೆ ನೀವು ಕೆಲವು ಪೂಜೆ ವಿಧಿಗಳನ್ನು ಮಾಡಿದರೆ ಅತ್ಯಂತ ಪುಣ್ಯದಾಯಕವಾದ ಫಲಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಮಾವಾಸ್ಯೆ ತಿಥಿಗಳಲ್ಲಿ ನೋಡ್ರಿ ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಅಂತ ಕರೆಯಲ್ಪಡೋ ಈ ಅಮಾವಾಸ್ಯೆ ಹೆಚ್ಚಿನ ಒಂದು ಮಹತ್ವ ಹೊಂದಿರುವಂಥ ತಿಥಿ ಅಂತಲೇ ಹೇಳ್ಬೋದು. ಈ ಮೌನಿ ಅಮಾವಾಸ್ಯೆಗೆ ಸಂಬಂಧಿಸಿದಂಥ ವಿಚಾರಗಳು ಏನೇನು ಅನ್ನೋದನ್ನು ನೋಡೋಣ. ಮೌನಿ ಅಮಾವಾಸ್ಯೆ ಮಹತ್ವ ಏನು ಅನ್ನೋದನ್ನು ಮೊದಲು ನೋಡ್ತಾ ಹೋಗೋಣ ನೋಡ್ರಿ. ಮೌನಿ ಅಮಾವಾಸ್ಯೆ ಏನಪ್ಪ ಅಂದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ದಿನ ಪೂರ್ವಜರನ್ನು ಅಥವಾ ಪಿತೃಗಳನ್ನು ಪೂಜಿಸಲು ಸೂಕ್ತವಾದ ದಿನ ಅಂತಲೇ ಹೇಳ್ಬೋದು ನೋಡ್ರಿ. ಈ ಮೌನಿ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ ಅಂತ ಕರೀತಾರೆ. ಮತ್ತು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡೋದು, ಪಿತೃದೋಷ ನಿವಾರಣೆಗೆ ಪಿತೃತರ್ಪವನ್ನು ಮಾಡುವುದು ಅಂದರೆ ತರ್ಪಣ ಬಿಡೋದು ನೋಡ್ರಿ ಈ ದಿನ. ರಾಹು ಮತ್ತು ಶನಿ ದೋಷ ನಿವಾರಣೆಗೆ ಪೂಜೆಯನ್ನು ಮಾಡುವಂಥ ದಿನವಾದ್ದರಿಂದ ಈ ದಿನಕ್ಕೆ ಏನಪ್ಪ ಅಂದರೆ ಅತ್ಯಂತ ಪುಣ್ಯ ಮತ್ತು ಫಲಪ್ರದ ಅಂತಲೇ ಪರಿಗಣನೆ ಮಾಡಲಾಗುತ್ತೆ. ಹಿಂದೂಗಳಲ್ಲಿ ನೋಡ್ರಿ ಈ ದಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದೈತಿ. ಈ ದಿನವನ್ನು ಸ್ವಯಂ ಶುದ್ಧೀಕರಣ ಮತ್ತು ಧ್ಯಾನ ಮಾಡಲು ಅತ್ಯಂತ ಶಕ್ತಿಶಾಲಿ ದಿನ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ಈ ಒಂದು ಮೌನಿ ಅಮಾವಾಸ್ಯೆ ಶುಭ ಮುಹೂರ್ತಗಳು ಏನು ಅನ್ನೋದನ್ನು ನೋಡೋಣ. ಮತ್ತು ಹಾಗೆ ಪೂಜೆ ಮಾಡುವ ವಿಧಾನ ಕೂಡ ನೋಡೋಣಂತೆ. ಮತ್ತು ಈ ದಿನ ನೋಡ್ರಿ ದಿನ ವ್ರತ ಮತ್ತು ಪೂಜೆ ಮಾಡೋದರ ಪ್ರಯೋಜನನೂ ಕೂಡ ಅದಾವು. ಮೌನಿ ಅಮಾವಾಸ್ಯೆ ವ್ರತ ನೋಡ್ರಿ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಪ್ರಯೋಜನಕಾರಿನ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಪೂಜೆ ಏನಪ್ಪ ಅಂದರೆ ಮಾತು ಮತ್ತು ಮನಸ್ಸನ್ನು ಶುದ್ಧವಾಗಿಸುತ್ತೆ ಮತ್ತು ಸ್ವಯಂ ನಿಯಂತ್ರಣ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ಅದ್ರ ಜೊತೆಗೆ ಸಮಾಜದಲ್ಲಿ ನಮಗೆ ಗೌರವ ಮತ್ತು ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಧ್ಯಾನದಲ್ಲಿ ಕೂಡ ಯಶಸ್ಸನ್ನು ಸಾಧಿಸಲಾಗುತ್ತೆ ನೋಡ್ರಿ. ಆಮೇಲೆ ಅದ್ರ ಜೊತೆಗೆ ಜೀವನದೊಳಗೆ ನಾವು ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲು ಮತ್ತು ಅದ್ರ ಜೊತೆಗೆ ನಾವು ಸ್ಥಿರತೆಯನ್ನು ಸಾಧಿಸಲು ಕೂಡ ಇದು ಸಹಾಯವನ್ನು ಮಾಡ್ತೈತಿ. ಆಮೇಲೆ ನೋಡ್ರಿ ನಾವು ಈ ಮೌನಿ ಅಮಾವಾಸ್ಯೆ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿನೇ ಹೇಳ್ತೀನಿ ನೋಡ್ರಿ. ಈ ದಿನ ನೋಡ್ರಿ ಆದಷ್ಟು ಸಾಧ್ಯ ಆದಷ್ಟು ಮೌನ ವ್ರತವನ್ನು ಮಾಡಬೇಕು ಮತ್ತು ಪವಿತ್ರ ಸ್ನಾನವನ್ನು ಮಾಡುವಂಥದ್ದು ಮತ್ತು ಭಕ್ತಿಯಿಂದ ಏನಪ್ಪ ಅಂದ್ರೆ ತರ್ಪಣ ಮತ್ತು ಪೂರ್ವಜರ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಸ್ಪೆಷಲ್ಲಾಗಿ ಏನಂದರೆ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಪ್ಪ ಅಂದರೆ ದಾನವನ್ನು ನೀಡಿ ಮತ್ತು ನಿರ್ಗತಿಕರಿಗೆ ಸೇವೆಯನ್ನು ಮಾಡಿರಿ ಅಂತ ಹೇಳ್ತಾರೆ. ಗಟ್ಟಿಯಾದ ಮಾತು, ಕೋಪ ಅಥವಾ ಸಂಘರ್ಷವನ್ನು ಆದಷ್ಟು ನಾವು ಕಡಿಮೆ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ನಕಾರಾತ್ಮಕ ಆಲೋಚನೆಗಳು ಅಥವಾ ನಡವಳಿಕೆಯಿಂದ ಸಾಧ್ಯ ಆದಷ್ಟು ದೂರ ಇರಬೇಕು ನೋಡ್ರಿ. ಆಧ್ಯಾತ್ಮಿಕ ಗಮನದಿಂದ ಏನಪ್ಪ ಅಂದ್ರೆ ನಾವು ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಅನಗತ್ಯ ಏನಂತಂದರೆ ಕೆಲವೊಂದು ಚಟುವಟಿಕೆಗಳಿಂದ ದೂರ ಇದ್ದರೆ ಒಳ್ಳೆಯದು ನೋಡ್ರಿ. ಈ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಮತ್ತು ಅದ್ರ ಜೊತೆಗೆ ಇದರ ಪ್ರಯೋಜನ ಕೂಡ ನೋಡಿದ್ವಿ. ಮತ್ತು ಪೂಜಾ ವಿಧಾನವನ್ನು ಯಾವ ಥರ ಅಂತ ನೋಡೋಣ. ಮತ್ತು ಅದ್ರ ಜೊತೆಗೆ ಮುಹೂರ್ತವನ್ನು ಕೂಡ ನೋಡೋಣ. ಅಮಾವಾಸ್ಯೆ ದಿನ ಸಾಧ್ಯ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ, ಯಾಕಂದರೆ ಎಲ್ಲರಿಗೂ ನದಿಗೆ ಹೋಗೋಕ್ಕಾಗಲ್ಲ, ಹೋಗೋರು ಸಾಧ್ಯ ಇದ್ದರೆ ಹೋಗಿ ಮಾಡಿದ್ರೆ ಒಳ್ಳೆಯದು. ಮನೆಯಲ್ಲಿನೇ ಇಲ್ಲಾಂದರೆ ಸ್ನಾನ ಮಾಡುವಂಥ ನೀರಿಗೆ ಪವಿತ್ರ ನದಿಯ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡ್ಬೋದು. ಮತ್ತು ಈ ದಿನ ಬಿಳಿ ಬಣ್ಣದ ಶುದ್ಧವಾದ ಬಟ್ಟೆಯನ್ನು ಧರಿಸೋದು ಕೂಡ ಶುಭ ಮತ್ತು ಶುಭ ಇರುತ್ತೆ ನೋಡ್ರಿ.
ಸ್ನಾನದ ನಂತರ ಸೂರ್ಯದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಮತ್ತು ಇದಾದ ನಂತರ ಪೂರ್ವಜರಿಗೆ ತರ್ಪಣವನ್ನು ಮಾಡಿ ಸೂರ್ಯ ಮತ್ತು ಪಿತೃಪೂಜೆಯ ನಂತರ ಮನೆಯಲ್ಲಿರುವ ದೇವರ ಫೋಟೋ ಅಥವಾ ವಿಗ್ರಹಗಳಿಗೆ ಪೂಜೆಯನ್ನು ಮಾಡಿರಿ. ಈ ದಿನ ಮೌನ ವ್ರತ ಮಾಡೋದು ಕೂಡ ಮಂಗಳಕರ ಅಂತಲೇ ಹೇಳ್ಬೋದು. ಮತ್ತು ದಿನವಿಡೀ ಮೌನವಾಗಿದ್ದು ಜಪ, ಧ್ಯಾನ, ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ತೊಡಗಿಸ್ಕೊಂಡ್ರೂ ಭಾಳ ಒಳ್ಳೆಯದು. ಮತ್ತು ಅದರ ನಂತರ ಏನಂದರೆ ಈ ಮೌನಿ ಅಮಾವಾಸ್ಯೆ ದಿವಸ ಓಂ ಆದ್ಯಭೂತಾಯ ವಿದ್ಮಹೆ ಸರ್ವಸೇವಾಯ ಧೀಮಹಿ ಶಿವಶಕ್ತಿ ಸ್ವರೂಪೇಣ ಪಿತೃದೇವ ಪ್ರಚೋದಯಾತ್ ಅನ್ನುವಂಥ ಒಂದು ಮಂತ್ರವನ್ನು ಪಠಣೆ ಮಾಡಿಕೊಂಡು ಮಾಡ್ಬೋದು ನೋಡಿರಿ ಪೂಜೆಯನ್ನು. ಮತ್ತು ಹಾಗೇ ಇದಿಷ್ಟು ನೋಡಿದ್ವಿ ಅಮಾವಾಸ್ಯೆ ಬಗ್ಗೆ ಸಂಕ್ಷಿಪ್ತ ಒಂದಷ್ಟು ಮಾಹಿತಿಯನ್ನು ಹೇಳಿದೆ. ಮತ್ತು ಇದರ ಜೊತೆಗೆ ಏನಂದರೆ ಈ ದಿವಸ ಶುಭ ಮುಹೂರ್ತವನ್ನು ನೋಡ್ಬಿಡೋಣ ಕೊನೆಯದಾಗಿ. ಮತ್ತು ಹಾಗೇ ನಾನು ಅದನ್ನು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ನೋಡಿರಿ. ಶುಭ ಮುಹೂರ್ತವನ್ನು ಎಂಡಿಗೆ ಬರ್ತದೆ. ಇವಾಗ ಹೇಳ್ತೀನಿ, ಹೇಳಿದ್ದು ಒಂದೊಂದು ಸರಿ ನೆನಪಿರಲ್ಲ. ಹಾಗಾಗಿ ಜನವರಿ 18 ಭಾನುವಾರ ನೋಡಿರಿ ಅಮಾವಾಸ್ಯೆ ಇರೋದು. ಅಮಾವಾಸ್ಯೆ ತಿಥಿ ಆರಂಭ ಆಗೋದು ಯಾವಾಗಪ್ಪ ಅಂದರೆ ಶನಿವಾರನೇ ಮಧ್ಯರಾತ್ರಿ 12 ಗಂಟೆ 5 ನಿಮಿಷದಿಂದ ಪ್ರಾರಂಭ ಆಗುತ್ತೆ. ಆನಂತರ ನೋಡಿರಿ ಅಮಾವಾಸ್ಯೆ ತಿಥಿ ಮುಕ್ತಾಯ ನೋಡೋದಾದರೆ 18 ಭಾನುವಾರ ಮಧ್ಯರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರ್ತೈತಿ. ಮತ್ತು ಸರ್ವಾರ್ಥ ಸಿದ್ಧಿಯೋಗ ನೋಡೋದಾದರೆ ಜನವರಿ 18ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆ 14 ನಿಮಿಷದಿಂದ ಜನವರಿ 19ನೇ ತಾರೀಕು ಸೋಮವಾರ ಮುಂಜಾನೆ 7 ಗಂಟೆ 31 ನಿಮಿಷದವರೆಗೆ ಇರುತ್ತೆ. ಮತ್ತು ಬ್ರಹ್ಮ ಮುಹೂರ್ತದ ಸಮಯ ನೋಡಿರಿ ಬೆಳಗ್ಗೆ 5 ಗಂಟೆ 32 ನಿಮಿಷದಿಂದ 6 ಗಂಟೆ 23 ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ನಾಳೆಗೆ. ಪಿತೃಗಳಿಗೆ ಪಿಂಡದಾನ ಮಾಡಲು ಮುಹೂರ್ತ 2026 ಜನವರಿ 18ನೇ ತಾರೀಕು ಭಾನುವಾರ ನೋಡಿರಿ ಬೆಳಗ್ಗೆ 11 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ ಪಿತೃತರ್ಪಣವನ್ನು ಬಿಡಲು ಸಮಯ ನೋಡಿರಿ. ಇದಿಷ್ಟು ಅಮಾವಾಸ್ಯೆ ತಿಥಿಯ ಸಮಯ ಮತ್ತು ಮುಹೂರ್ತವನ್ನು ನೋಡಿದ್ವಿ. ಎಂಡಿಗೆ ನಾನು ಹಾಕಿರ್ತೀನಿ ನೋಡಿರಿ ಟೈಮಿಂಗ್ಸನ್ನು ನೋಡಿ ಚೆಕ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನೋಡಿರಿ ಟೈಮಿಂಗ್ಸ್ ಬರ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.